ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ನಾವಿವತ್ತು ಅಂಗನವಾಡಿಗೆ ಹೊರಟಿದ್ದೀವಿ. ಮಗುನ ಕರ್ಕೊಂಡು ಅಂಗನವಾಡಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಮತ್ತು ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಪೇಟೆಗಲ್ಲ, ಅಂಗನವಾಡಿಗೆ ಹೋಗೋಣ. ಹಾಗಾಗಿ ಅಂಗನವಾಡಿಗೆ ಹೊರಟಿದ್ದೀವಿ. ಈಗ ಹೋಗಿ ಮಗುನ ಅಂಗನವಾಡಿಗೆ ಬಿಟ್ಟು ಬರಬೇಕು. ತುಂಬ ದೂರ ಇದೆ ಅಂಗನವಾಡಿಗೆ ಹೋಗಲಿಕ್ಕೆ. ಅಲ್ಲಿಗೆ ಹೋಗಿ ಇವಾಗ ಬಿಟ್ಟು ಬರಬೇಕು ಮಗುನ. ಅಲ್ಲಿ ನಡ್ಕೊಂಬರ್ತಾ ಇದ್ದಾನೆ. ಬೆಳಿಗ್ಗೆ ತಿಂಡಿ ಎಲ್ಲ ಆಯಿತು. ಇವತ್ತು ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡಿದ್ದೆ, ಚಟ್ನಿ ನೀರು ದೋಸೆ ಮಾಡಿದ್ದೆ. ಅದನ್ನು ತಿಂದುಬಿಟ್ಟು ಹೊರಟಿದ್ದೀವಿ. ಇವಾಗ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ. ಅದಕ್ಕೆ ಕೊನೆ ತೆಗೆದಿರೋದ್ರಿಂದ ಮನೆಯವ್ರಿಗೆ ಟೈಮ್ ಇಲ್ಲ ಅಂತಂದ್ಬಿಟ್ಟು ನಾನೇ ಹೊರಟಿದ್ದೀನಿ. ಆಯಿತು. ನನ್ನ ಮಗ ಹೇಳ್ತಾ ಇದ್ದಾನೆ ಕೈ ಹಿಡ್ಕೊಂಡೆ ಹೋಗ್ಬೇಕಂತ ಒಂದು. ಅದಕ್ಕೆ ನನ್ನ ಕೈಯಲ್ಲಿ ಮೊಬೈಲ್ ಒಂದು, ನನ್ನ ಕೈಯಲ್ಲಿ ಬಾಟ್ಲಿ ಇಟ್ಕೊಂಡಿದ್ದೆ. ಬಾಟ್ಲಿ ನಾನು ಇಟ್ಕೊಳ್ತೀನಿ, ನೀವು ಕೈ ಹಿಡ್ಕೊಳ್ಳಿ ಅಮ್ಮ ಅಂತ ಹೇಳ್ದೆ. ಟೈಮ್ ಬಂದು ಇವಾಗ 10 ಗಂಟೆ ಆಯಿತು. ನಾವು ಅಲ್ಲಿ ಹೋಗುವಾಗ ಒಂದು 20 ಮಿನಿಟ್ಸ್ ಬೇಕಾಗ್ಬೋದು. ಸ್ವಲ್ಪ ಹತ್ತಿ ಹೋಗಬೇಕಾದ್ರಿಂದ 20 ಮಿನಿಟ್ಸ್ ಬೇಕಾಗುತ್ತೆ. ಮತ್ತು ಮಗುನ ಕರ್ಕೊಂಡು ಹೋಗೋದ್ರಿಂದ ಸ್ವಲ್ಪ ನಿಧಾನನೇ ಹೋಗಬೇಕು. ನೋಡೋಣ. ಇವಾಗನೇ ಸುಸ್ತಾಯಿತು ನಡ್ಕೊಂಡು ಹೋಗಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಯ್ ಹೇಳು. ಕೇಳಿದ್ರಲ್ಲ, ಡೈಲಿ ವ್ಲಾಗ್ ಮಾಡ್ತಾಯಿದ್ದೆ. ಈಗ ಅಂಗನವಾಡಿ ಹೋಗೋದ್ರಿಂದ ವ್ಲಾಗ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ನಾನು ವ್ಲಾಗ್ ಮಾಡೋದು ಕಮ್ಮಿ ಆಗಿದೆ. ಕೇಂಡು ಇಲ್ಲಿ ದೇವ್ರಿಗೆ ಕೈ ಮುಗಿದು ಇಲ್ಲಿ ಹೋಗೋದು. ಅದರಿಂದ ಡೈಲಿ ಕೈ ಮುಗಿಯುವಾಗ ಜೋರಾಗಿ ಅದೇ ರೀತಿ ಹೇಳ್ತಾ ಇರ್ತಾನೆ. ಓಕೆ ಫ್ರೆಂಡ್ಸ್, ಇವಾಗ ಹೋಗೋಣ ನಾವು. ಏನಾಯ್ತು? ಏನೂ ಇಲ್ಲ. ಹಕ್ಕಿ ಎಲ್ಲ ಕೂಗ್ತಾ ಇದೆ. ತೋಟದಲ್ಲಿ ಹೋಗ್ತಾ ಇದ್ದೀವಿ. ಇದು ಕಾಲ್ದಾರಿ, ಇಲ್ಲಿ ಹೋಗಬೇಕು ತೋಟದಲ್ಲಿ. ಮಗು ಕೈ ಬಿಡೋ ಹಾಗಿಲ್ವಂತೆ, ಅದರಿಂದ ಕೈ ಹಿಡ್ಕೊಂಡಿದ್ದೀನಿ. ಮತ್ತು ನೋಡೋಣ, ಇಲ್ಲೊಂದು ನಾಯಿ ಇತ್ತು. ನಮಗೆ ಜೋರು ಮತ್ತು ಮುಳ್ಳೆಲ್ಲ ಇದೆ ಇಲ್ಲಿ. ಇದು ನಾಚಿಕೆ ಮುಳ್ಳಿನ ಗಿಡ ದಾರಿಲೆಲ್ಲ ಇದೆ. ಮಗುಗೆ ಕಾಲಿಗೆಲ್ಲ ತಾಗುತ್ತೆ ಅದೆಲ್ಲ. ಈಚೆ ಬನ್ನಿ. ಏನಾಯಿತು? ಮುಂದೆ ಹೋಗಿ ನೀವು, ನಾನು ಬರ್ತೀನಿ. ಹಾಗೆ ಬರ್ತೀನಿ, ಆಯಿತಾ? ನೋಡಿ, ನನ್ನ ಮಗ ಹೋಗ್ತಾ ಇದ್ದಾನೆ ಮುಂದೆ. ಬಾಟ್ಲಿ ಇಟ್ಕೊಳ್ತೀರಾ? ಹೋಗೋಣ, ಮುಂದೆ ಹೋಗೋಣ. ನೀನು ಕೈ ಬಿಟ್ಟು ಹೋಗೋ ಹಾಗಿಲ್ಲ ಅಂತ. ಮುಂದೆ ಹೋಗು ಅಂದರೆ ಹೋಗ್ತಾ ಇಲ್ಲ. ದಾರಿ ಕರೆಕ್ಟಾಗಿ ಒಬ್ಬರಿಗೆ ಹೋಗ್ಲಿಕ್ಕೆ ಆಗೋದು. ನೋಡ್ತಾ ಇರ್ಬೋದು, ಇಲ್ಲೊಂದು ಬೇರೆಯವ್ರ ಮನೆ ನಾಯಿ ಬಂದು ನಿಂತ್ಕೊಂಡಿದೆ. ನಾಯಿ ಯಾಕೆ? ಮಗುನ ನಡೆಸ್ಕೊಂಡು ಹೋಗ್ಲಿಕ್ಕೆ ಬೇಜಾರಾಗುತ್ತೆ, ಆದರೆ ಕರ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಆ ರೀತಿ. ಬನ್ನಿ. ನೋಡಿ, ಕೈ ಹಿಡಿತಾ ಇದ್ದಾನೆ. ಕೈ ಹಿಡ್ಕೋಬೇಕು ಅಂತಂದ್ಬಿಟ್ಟು. ಏನು ಹೋಗೋಕ್ಕಾಗಲ್ವಾ? ನನಗೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ದೂರ ನಾನು ಎತ್ಕೊಂಡು ಹೋಗೋಣ ಅಂತ. ಯಾಕೆಂದರೆ ಇಲ್ಲಿ ಸೇತುವೆ ಇದೆ, ಅದರಿಂದ ಇಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಎತ್ಕೊಳ್ತೀನಿ ಅಂತ. ಸೇತುವೆ ಬರುವಾಗ ನಾನು ನಡಿತೀನಿ ಅಂತಾನೆ. ನಿಧಾನ ಹೋಗಬೇಕು. ನಿಧಾನ. ಚೂರಿರು. ಕೈ ಹಿಡಿಯೋದು ಬೇಡವಾ? ಹೋಗು. ಆಚೆ ಈಚೆ ಎಲ್ಲ ನೋಡಬಾರ್ದು. ವೆರಿ ಗುಡ್ ಬಾಯ್.
ನೋಡಿ ಎಷ್ಟು ಚಂದ ತಲೆ ಬಗ್ಸ್ಕೊಂಡು ನಾನು ಹೇಳಿದ್ದೀನಿ ಆಚೆ ಈಚೆ ನೋಡಬಾರ್ದು ಸೇತುವೆ ಹತ್ರ ಹೋಗುವಾಗ ಅಂತ. ಅದಕ್ಕೆ ಚಂದ ತಲೆ ಬಗ್ಸ್ಕೊಂಡ್ಬಿಟ್ಟೆ ಹೋಗ್ತಾ ಇದ್ದಾನೆ. ಉಳ್ಳ ಪಿಂಗಿ ಅಂತಲ್ಲ. ನಾನು ಇವಾಗ ಅಂಗನವಾಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಬೇಕಂತ ಮತ್ತೆ ಹೇಳ್ತಾ ಇದ್ದಾನೆ. ಏನಂತ ಹೇಳಬೇಕಾ? ಅಂಗನವಾಡಿ ಹೋಗ್ತಿದ್ದೀನ ಅಂತ ಹೇಳಿ. ಹಾಂ ಹೇಳ್ದಾಯ್ತಾ. ಅಂಗನವಾಡಿಗೆ ಹೋಗ್ತಾ ಇದ್ದಾನೆ ನನ್ನ ಮಗ. ಯಾರಿಗಾದರೂ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಾರಿಯಲ್ಲಿ ಬಂದರೆ ಯಾರಿಗಾದರೂ ಸುಸ್ತಾಗಲೇಬೇಕು. ನನ್ನ ಮಗನೂ ಕೂಡ ನೋಡ್ತಾ ಇದ್ದಾನೆ. ಹಾಗೆ ಅವ್ನು ನಡ್ಕೊಂಡು ಹೋಗೋ ಸ್ಟೈಲ್ ನೋಡಿ, ನಡ್ಕೊಂಡು ಹೋಗ್ತಾ ಇದ್ದಾನೆ. ಸುಸ್ತಾಯ್ತಾ? ಮಕ್ಕಳಿಗೆ ಆಟ ಆಡ್ತಾ ಸುಸ್ತಾಗಿದ್ದು ಗೊತ್ತಾಗಲ್ಲ, ನಮಗೆ ತುಂಬಾ ಸುಸ್ತಾಗಿಬಿಡುತ್ತೆ. ಅವನಿಗೆ ತಂದಿರೋ ನೀರನ್ನು ನಾನೇ ಸ್ವಲ್ಪ ಕುಡ್ದೆ. ನಾನು ಫುಲ್ ಬಾಟ್ಲು ಖಾಲಿ ಮಾಡಂದರೆ ಖಾಲಿ ಮಾಡೋದೇ ಇಲ್ಲ. ಅಂಗನವಾಡಿ ನೀರು ಜಾಸ್ತಿ ಕುಡಿತಾ ಇಲ್ಲ. ಡ್ಯಾನ್ಸು ಡ್ಯಾನ್ಸ್ ಮಾಡ್ತಿದ್ದೀರಾ? ಇಲ್ಲೆಲ್ಲ ಸ್ವಲ್ಪ ಮನೆಗಳೆಲ್ಲ ಇದ್ದಾವೆ. ಅಲ್ಲಿವರೆಗೆ ಸ್ವಲ್ಪ ಕಾಡಲ್ಲೇ ಬರಬೇಕು ನಾವು. ಟೀಚರ್ ಇಲ್ಲ ಅಲ್ಲಿ ಪೋಡು, ಸುಮಾರು ದೂರ ಪೋಡು. ಇಲ್ಲಿ ಟೀಚರ್ ಮನೆಗೆ ಹೋಗೋ ದಾರಿ, ಅದಕ್ಕೆ ಟೀಚರ್ ಮನೆ ನೋಡಿ ಅಂತ ಹೇಳ್ತಾ ಇರೋದು. ಇಲ್ಲಿಂದ ಸ್ಟ್ರೈಟ್ ಒಂದು ಸ್ವಲ್ಪ ದೂರ ಹೋಗಿ ಮತ್ತೆ ಅಂಗನವಾಡಿ ಸಿಗುತ್ತೆ. ನನ್ನ ಮಗ ಇಲ್ಲಿಂದ ಗೇಟ್ವರೆಗೆ ತುಂಬ ಖುಷಿಯಿಂದ ಬರ್ತಾನೆ. ಅಲ್ಲಿ ಹೋಗುವಾಗ ಒಂದು ಸ್ವಲ್ಪ ಡಲ್ಲಾಗಿಬಿಡ್ತಾನೆ ಡೈಲಿ. ಹಾಂ ಹಾಂ ಎಲ್ಲಿ? ಹಾಂ ಹಾಂ ಅಂಗನವಾಡಿ ಅಲ್ಲಿ ಕಾಂಪೌಂಡ್ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸ್ಕೂಲ್ ಮತ್ತು ಅಂಗನವಾಡಿ ಎರಡು ಒಟ್ಟಿಗಿದೆ. ಆಚೆ ಸ್ಕೂಲಿದೆ, ಈಚೆ ಅಂಗನವಾಡಿ ಇರೋದು. ಬನ್ನಿ ಫಾಸ್ಟ್, ಬನ್ನಿ ಫಾಸ್ಟ್. ಸುಸ್ತಾಯ್ತಲ್ಲ ಮಗ? ಇಲ್ಲಿ ಬರುವಾಗ ಸುಸ್ತು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಅಲ್ಲಿ ಬರುವಾಗ ಭಾರಿ ಸುಸ್ತು ಅಪ್ಪ ಹತ್ಕೊಂಬರುವಾಗ ಅಲ್ಲ. ಸುಸ್ತಾಗುತ್ತಲ್ಲ. ಈಚಿನ ಸೈಡ್, ಈಚೆ ಸೈಡೆಲ್ಲ ಕಾಡಿದೆ, ಈಚೆ ಸೈಡೆಲ್ಲ ಮನೆ ಇದೆ. ಅಂಬಿ ಪೆತ್ತ ಪೆತ್ತ ಆಯ್ತಾ? ನೋಡಿ ನನ್ನ ಮಗನ ಅಂಗನವಾಡಿ ಅದು, ಅಲ್ಲಿಗೆ ಹೋಗೋದು ಅವನು. ಬಾ ಬಾಟ್ಲಿ ಪೋಪರ ಇರ. ಫ್ರೆಂಡ್ಸ್, ನಾನಿವಾಗ ಅಂಗನವಾಡಿಗೆ ಮಗನ ಬಿಟ್ಟು ಮನೆಗೆ ಹೊರಟಿದ್ದೀನಿ. ನನ್ನ ಮಗ ಇವತ್ತಂತೂ ತುಂಬ ಖುಷಿಯಲ್ಲಿ. ನಾನೊಂದು ಸ್ವಲ್ಪ ಮಾತಾಡೋಣ ಅಂತ ಎಲ್ಲ ಮಕ್ಳ ಹತ್ರ ಮಾತಾಡಿಸ್ತಾ ಇದ್ದೆ. ವೀಡಿಯೋ ಮಾಡಲಿಕ್ಕೆ ಸರಿಯಾಗಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಳ್ಳಿಲ್ಲ. ಅಲ್ಲಿ ಎಲ್ಲ ಮಕ್ಕಳನ್ನ ಮಾತಾಡ್ಸ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಅವನೇ ಅಮ್ಮ ಬಾಯಿ ಮನೆಗೆ ಹೋಗಿ ಮತ್ತೆ ಬಂದು ಕರ್ಕೊಂಡೋಗಿ ಅಂತ ಹೇಳ್ದ. ಇವತ್ತು ತುಂಬ ಖುಷಿ ಆಯಿತು. ಮನೆ ಎಲ್ಲ ತುಂಬ ಬೇಜಾರಾಗ್ತಾಯಿತ್ತು. ಇವಾಗ ನಾನು ಅಡ್ಜಸ್ಟ್ ಆಗಿದ್ದೀನಿ, ಅವನು ಅಡ್ಜಸ್ಟ್ ಆಗಿದ್ದಾನೆ ಅಂಗನವಾಡಿಗೆ.
ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಹೋಗೋಣ, ಆಮೇಲೆ ಸಿಗ್ತೀನಿ. ದಾರಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಹೀಗೆ ಸೀದಾ ಬರಬೇಕು. ಹಾಗೆ ಮತ್ತು ಅಲ್ಲಿ ಕಾಡಲ್ಲಿ ಸ್ವಲ್ಪ ಹೋಗಬೇಕು. ನೋಡಿದ್ರಲ್ಲ ನೀವು ಬರುವಾಗ ದಾರಿನ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗೋಣ.